ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಕ್ವಶನ್ ಪೇಪರು, ಈ ಒಂದು ವಿಡಿಯೋ, ಈ ಒಂದು ಏನಂತೀರ ಮೆಟೀರಿಯಲು ನಾಳೆ ಎಕ್ಸಾಮಲ್ಲಿ ನಿಮ್ಮ ಮುಖದ ಮೇಲೆ ಸಂತೋಷವನ್ನು ತಂದು ಕೊಡುತ್ತೆ. ಇದು ನನ್ನ ಪ್ರಾಮಿಸ್ಸು. ನಾಳೆ ನೀವು ಎಕ್ಸಾಮ್ ಹಾಲಿಂದ ಲಾಸ್ಟ್ ವಿಡಿಯೋ ಏನೋ ಅದು ಗಿಚ್ಚಾಗಿತ್ತು ಬಿಡೋ ಅತ್ಲಾಗೆ ಅಂತ ಹೇಳ್ತೀರಾ. ಎನಿಹೋ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಹಾಗಿದ್ರೆ ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಏನೆಲ್ಲ ಇಲ್ಲಿದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲಿಗೆ 5 MCQsಗಳು ಸ್ಥಾನದರ್ಶಕ ದೃಷ್ಟಿಗುಣ ವಿಶ್ಲೇಷಣೆಯ ದೃಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಈ ಕ್ವಶನ್ ನಿಮಗೆ ಭಾಳ ಈಸಿ ಕಾಣ್ಬೋದು, ಆದರೆ ಮಾರ್ಚ್ ಎಕ್ಸಾಮ್ 3 ಆ್ಯನ್ಯುವಲ್ ಎಕ್ಸಾಮ್ 3 2024ರಲ್ಲಿ ಕೇಳಿದರು. ಮಾರ್ಚ್ 2024 ಎಕ್ಸಾಮ್ 1ರಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಪ್ರಿಪೇಟರಿ ಎಕ್ಸಾಮ್ 2025 ಈ ವರ್ಷ ಕೇಳಿದ್ದಾರೆ. ಹಾಗೂ ಲಾಸ್ಟ್ ಇಯರು ಎಕ್ಸಾಮ್ 1ನಲ್ಲೂ ಕೂಡ ಈ ಕ್ವಶನ್ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಬಂದು ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಅಂತ ಇದಲ್ವ, ಆಪ್ಷನ್ ಸಿ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಶ್ರೇಣಿಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ ಇದಲ್ವ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಕ್ವಶನ್ ನಂಬರ್ 2, ಕಾಬ್ ಡಾಗ್ಲಸ್ ಉತ್ಪಾದಕ ಬಿಂಬಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯಿತಾ ಯಾವುದಪ್ಪ ಇದು? ಟು ನೀವೇ ಕಮೆಂಟ್ ಮಾಡಿರೋ ಇದಕ್ಕೆ. ಸಾರಿ ಆಯಿತಾ, ಭಾಳ ಲೇಟ್ ಆಗ್ಬಿಡ್ತು, ರಾತ್ರಿ ಇದು ನೈಟು. ದಯವಿಟ್ಟು ತಾವುಗಳು ನನಗೆ ಕ್ವಶನ್ ನಂಬರ್ 2 ಇದಲ್ವ ಅದನ್ನು ಕಮೆಂಟ್ ಮಾಡಿ ಉತ್ತರವನ್ನು. ಇದರ ಇಂಪಾರ್ಟೆನ್ಸನ್ನು ಹೇಳ್ತೀನಿ ಕೇಳಿ. 2023, 22, 25 ಕಂಟಿನ್ಯೂಸ್ ಆಗಿ 3 ವರ್ಷ ಕೇಳಿದಂತಹ ಪ್ರಶ್ನೆ ಆಗಿದೆ. ಈಗ ಕ್ವಶನ್ ನಂಬರ್ 3 ನೋಡೋಣ. ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ₹20 ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಇಲ್ಲ ಎಲ್ಲರಿಗೂ ಬರ್ತಪ್ಪ, 28, 40 ಅಂತ ಹಾಕಿ ಪಟ ಅಂತ ಹಾಕಿಬಿಟ್ಟು ಮಾಡಿದರೆ ಅದು ಆನ್ಸರು ಎಷ್ಟೋ 800 ಆಗಿರುತ್ತದೆ. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 4 ನೋಡೋಣ. ನೇರವಾಗಿ ಏನಂತೀರ ತಾವುಗಳು, RBI ನೇರವಾಗಿ ಇದರೊಂದಿಗೆ ವ್ಯವಹರಿಸುವುದಿಲ್ಲ ಅಂತ ಇದೆ. ಜನಸಾಮಾನ್ಯರಿಂದ ಅದು ವ್ಯವಹರಿಸುವುದಿಲ್ಲ ಅನ್ನುವಂಥದ್ದು ಇದೇ ಸರಿಯಾದ ಉತ್ತರ 100% ಆಗಿರುತ್ತೆ. ಸಾಲದ ಸುಲಭ ಏನಿದು ಲಭ್ಯತೆ ಇದನ್ನು ಉತ್ತೇಜಿಸುತ್ತದೆ ಅಂತ ಇದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವಿದ್ಯಾರ್ಥಿಗಳೇ ನೋಡಿ, ಈ ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4 ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಪ್ರಶ್ನೆಗಳು, ಹೊಸದಾಗಿ ಆ್ಯಡ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಕ್ವಶನ್ ನಂಬರ್ 5 ಇದೆಯಲ್ವ, ಅದಕ್ಕೆ ಹೂಡಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾವುದಕ್ಕೆ ಆನ್ಸರ್ ಇದು? ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಅಂತ ಇದೆ. ಈ ಕ್ವಶನ್ 2022, 23 ಸಪ್ಲಿಮೆಂಟ್ರಿ, 23 ಎಕ್ಸಾಮು ಹಾಗೂ ಏನಂತೀರ ತಗೊಳ್ಳು 22, 25 ವಾರ್ಷಿಕ ಪರೀಕ್ಷೆ, ಈ ಎಲ್ಲವೂ ಕೂಡ ಬಂದಿರುವಂಥದ್ದಾಗಿರುತ್ತೆ. ಆಯಿತಾ? ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದರೆ ಸರಿಯಾದ ಕ್ವಶನ್ ಇದೇ ಆಗಿದೆ ಅದು. ಈಗ ನಾವು ಇಲ್ಲಿ ಬಿಟ್ಟ ಸ್ಥಳವನ್ನು ಸ್ವಲ್ಪ ನೋಡ್ತಾ ಹೋಗೋಣ ಮಕ್ಕಳೇ. ಟೆನ್ಷನ್ ತಗೊಬಿಡಿ, ಆರಾಮಾಗಿ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಬೇರೆಯವರು ಏನಾದರೂ ಮಾಡ್ಕೊಳ್ಳಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳನ್ನು ಡ್ಯಾಶ್ ಆರ್ಥಿಕತೆಗಳಾಗಿವೆ ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಯಾವುದು? ಹೌದಲ್ವಾ? ಈ ಕ್ವಶನ್ ಕೂಡ ಅಷ್ಟೇ 2024, 25, 23, 19, 20 ಈ ಇಷ್ಟು ವರ್ಷಗಳಿಂದ ಸೇಮ್ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗಾಗಿ ತಾವುಗಳು ರೆಡಿ ಇರಬೇಕು. ಇದಕ್ಕೆ ಸರಿಯಾದ ಉತ್ತರ ಬಂದು ಮಿಶ್ರ ಅಂತ ಇದೆಯಲ್ವ, ಇದೇ ಸರಿಯಾದ ಉತ್ತರ ಕ್ವಶನ್ ನಂಬರ್ 1ಕ್ಕೆ 6ಕ್ಕೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಇದಾಗಿರುತ್ತೆ. ಅದು ದೃಷ್ಟಿಗುಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧರಿಸುತ್ತದೆ ಅಂತ ಇದೆ. 8ನೆಯ ಪ್ರಶ್ನೆಗೆ ದಟ್ ಈಸ್ ಕೂಲಿ ದರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಅದು ಇದು. ಕ್ವಶನ್ ನಂಬರ್ 9 ಸರ್, ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ ಅಂತ 9ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೌಲ್ಯವರ್ಧನೆ ಎಂದು ನಾವು ಕರೆಯುತ್ತೇವೆ. ಇದು ಆಯಿತಾ? ಕ್ವಶನ್ ನಂಬರ್ 9ಕ್ಕೆ ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿಯನ್ನು ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಒಂದು ಪ್ರಶ್ನೆ ಇದೆ. ಏನಂತ ಕರಿತೀವಿ? ಕುಗ್ಗುವಿಕೆ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ಧನ್ಯವಾದಗಳು. ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಸ್ವಲ್ಪ ಹೋಗಿ ಬರೋಣ ಬನ್ನಿ. ಈಗ ಪೂರಕ ಸರಕುಗಳು ಅಂತ ಇದೆ. ಪೂರಕ ಸರಕುಗಳು ಅಂದರೆ ಏನಂತೀರ ತಾವುಗಳು, ಪೆನ್ನು ಮತ್ತು ಶಾಹಿ ಅಂತ ಕರಿತೀವಿ. ನಿಜವಾಗಿಯೂ ಈ ಪ್ರಶ್ನೆ ಇದೆಯಲ್ವ, ಹೇಳಂಗಿಲ್ಲ, ಅಷ್ಟು ಸಲ ನಿಮ್ಮ ಎಕ್ಸಾಮಿಗೆ ಬರ್ತಾ ಇದೆ. ನೆನಪಿರಲಿ ನಿಮಗೆಲ್ಲರಿಗೂ ಕೂಡ. ನೋಡಿ ಯಾವ ಪ್ರಶ್ನೆ
ಇದಿದೆ ಅಲ್ವಾ, ಬಹಳ ಸಲ ಬರ್ತಾ ಇದೆ ಈ ಕ್ವಶನ್ನು, ನೆನಪಿರಲಿ. 2018, 19, 19, 20, 24, 25 4 ವರ್ಷನೂ ಇದೇ ಕ್ವಶನ್ ಇದೆ, ಪೆನ್ನು ಮತ್ತು ಶಾಹಿ ಅಂತ. ಪೈ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಪೈ ಈಸ್ ಈಕ್ವಲ್ ಟು, ಇದಕ್ಕೆ ಆನ್ಸರ್ ಏನು ಅಂದರೆ ಇಲ್ಲಿದೆ ಅಲ್ವಾ, ಅಣ್ಣವರು TR ಮೈನಸ್ TC ಅಂತ. ಗೃಹ ಕೃತ್ಯ ಸೇವೆಗಳು ಡ್ಯಾಶ್ ಅಂತ ಇದೆ. ಸಿ, ಕ್ವಶನ್ ನಂಬರ್ ಸಿಗೆ ಇದಕ್ಕೆ ಸರಿಯಾದ ಉತ್ತರ ಬಂದು ಏನಿದ್ದೀರಾ ಕ್ವಶನ್ ನಂಬರ್ ಸಿಗೆ ಹಣರಹಿತ ವಿನಿಮಯ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಯಾವುದು ಅಮ್ಮೋರು ಇದು, ಆಯಿತಾ. ಈ ಕ್ವಶನ್ನು ಅದಕ್ಕೆ ಆನ್ಸರು. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ, ಅದಕ್ಕೆ ಇದಾಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಈ ಕ್ವಶನ್ ನಂಬರು ಎ ಮ್ಯಾಸ್ ಆಫ್ ಫಾಲೋಯಿಂಗು 5 ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ಕ್ವಶನ್ ನಂಬರ್ ಬಿ ಒಂದು 6 ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. ಕ್ವಶನ್ ನಂಬರ್ ಸಿ ಕೂಡ ಒಂದು 3 ಸಲ ಕೇಳಿದ್ದಾರೆ. ಇದು ಹೊಸ ಪ್ರಶ್ನೆ ಆಗಿರುತ್ತೆ. 4ನೇದು ನಿರ್ವಹಣಾ ಹೊಂದಾಣಿಕೆ ಅಂತ ಇದೆ, ಇದು ಕೂಡ ಅಷ್ಟೇ ಒಂದು 5 ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದನ್ನು ನಾವು ಡರ್ಟಿ ಹೊಂದಾಣಿಕೆ ಅಂತ ಕರಿತೀವಿ ನೋಡಿ. ಇದು ಆನ್ಸರ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಎಕ್ಸಾಮಲ್ಲಿ ಡೈರೆಕ್ಟಾಗಿ ಪೂರಕ ಸರಕುಗಳು ಅಂತ ಬರೆದು ಅದ್ರ ಮುಂದೆ ಒಂದು ಹೈಫನ್ ಹಾಕಿಬಿಟ್ಟು ತಗೊಳ್ಳೋ ಪೆನ್ನು ಮತ್ತು ಶಾಹಿ ಆಪೋಸಿಟಿಗೆ ಬರಿಬೇಕು, ಆಯಿತಾ. ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ 1 ಅಂಕಗಳು ಪ್ರಶ್ನೆಗಳು ಕೂಡ ಬಹಳ ನಿಮ್ಮ ಮಾಡಲ್ ಏನಿದ್ರೆ ಕ್ವಶನ್ ಬ್ಯಾಂಕ್ನಿಂದ ಕೇಳಿರುವಂಥದ್ದು. ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸಿ ಅಂತ ಇದೆ. ನಿಯಮಗಳನ್ನು ತಿಳಿಸಿ. ಬದಲಾಗುವ ಪರಿಣಾಮಗಳ ನಿಯಮ, ಅಷ್ಟು ಬರ್ತದೆ ಸಾಕು, 1 ಮಾರ್ಕ್ಸ್ ಸಿಗುತ್ತೆ. ಬದಲಾಗುವ ಪರಿಣಾಮಗಳ ನಿಯಮ ಅಂತ. ಪೂರೈಕೆ ಎಂದರೇನು ಅಂತ ಇದೆ. ಪೂರೈಕೆ ಎಂದರೇನು ಅಂದರೆ ಏನಂತೀರ ತಗೊಳ್ಳೋ, ನೀಡಲಾದ ಬೆಲೆ, ತಂತ್ರಜ್ಞಾನ ಮತ್ತು ಉತ್ಪಾದನೆಗಳ ಬೆಲೆಗಳನ್ನು ಉದ್ಯಮ ಘಟಕಗಳ ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತೇವೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂತ ಇದೆ. 2018, 19, 2025ರಲ್ಲಿ ಕೇಳಿದಂತಹ ಪ್ರಶ್ನೆ. ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಅನ್ನುವಂಥದ್ದು ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಕ್ವಶನ್ ನಂಬರ್ 15 ಹಣದ ಚಲಾವಣೆಯು ವೇಗ ಎಂದರೇನು ಅಂತ ಇದೆ.